ಬಿಡದಿ ಟೌನ್ಶಿಪ್ಗೆ ರೈತರು ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ನಡುವೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಈ ಭಾಗದ 80% ರೈತರು ಈ ಒಂದು ಬಿಡದಿ ಟೌನ್ಶಿಪ್ಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ವಾಸ್ತವ ಏನಿದೆ ಅನ್ನೋದನ್ನು ನಾವು ಇವತ್ತು ರೈತರನ್ನೇ ಮಾತನಾಡಿಸಿ ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಸದ್ಯ ನಾನು ಈಗ ಬೈರಮಂಗಲದಲ್ಲಿದ್ದೇನೆ. ಈ ಒಂದು ಬೈರಮಂಗಲದ ರೈತರನ್ನ ಮಾತನಾಡಿಸ್ತಾ ಹೋಗ್ತೀನಿ. ತಮ್ಮದು ಎಷ್ಟು ಜಮೀನಿದೆ, ಏನು ಬೆಳೀತಾ ಇದ್ದೀರಿ? ಸರ್, ನಂದು 4.5 ಎಕರೆ ಜಮೀನು ಐತೆ. ನಮ್ಮದು ಊರು ಬಂದು ಚಿಕ್ಕಬೈರಮಂಗಲ. ಇಲ್ಲೇ ಈ ಕಡೆ ತಿರುಗಿ ನೋಡಿ, ರಾಗಿ ಐತೆ, ತೆಂಗು ಐತೆ ನೋಡಿ, ಫಲವತ್ತಾದ ಹಣ್ಣು ಚೊಕ್ಕೋತಾದ ಬೆಳೆದಿದ್ದೀವಿ. ನೋಡ್ಕೊಳ್ಳಿ, ಇವಕ್ಕೆಲ್ಲ ಕ್ಯಾನ್ಸರ್ ಬಂದೈತಂತೆ. ಇದಕ್ಕೆಲ್ಲ ಕ್ಯಾನ್ಸರ್ ಬಂದೈತೆ. ಇದನ್ನು ತಿಂದರೆ, ಈ ರಾಗಿ ತಿಂದರೆ ಕ್ಯಾನ್ಸರ್ ಬರ್ತೈತೆ. ಇನ್ನೇನು ಬರೋಲ್ಲ, ಕ್ಯಾನ್ಸರೇ ಬರೋದು. ಯಾರೋ ನಮ್ಮ ಬಾಲಕೃಷ್ಣ ಅವರು ಹೇಳಿರೋದು, ಆ ಭಾಗದ ಜನಕ್ಕೆಲ್ಲ ಕ್ಯಾನ್ಸರ್ ಬಂದ್ಬಿಟ್ಟೈತೆ ಅಂತ. ಈ ಹಾಲು ಕುಡಿದು ಬದುಕಿರೋ ಜನ ಅಲ್ಲ ಸರ್ ಎಲ್ಲರೂ ಇರೋದಿಲ್ಲಿ. ಇವರೆಲ್ಲ ನೋಡಿ ನಮ್ಮ ಅತ್ತಿಗೆದಿರು. ಎಷ್ಟು ವರ್ಷ ಇರಬೇಕು ಆಮೇಲೆ ನೀವೇ ಕೇಳ್ಕೊಳ್ಳಿ ಏಜ. ಸ್ವಂತ ಭೂಮಿ ಮಡಗಿರೋರು, ಸ್ವಂತ ವ್ಯವಸಾಯ ಮಾಡ್ತಾ ಇರೋರು. ಸರ್, ನಮಗೆ ದುಡ್ಡಿನ ಅವಶ್ಯಕತೆ ಇಲ್ಲ. ಕಷ್ಟಪಟ್ಟು ಗೇಯ್ಕೊಂಡು ತಿಂತಾಯಿದ್ದೀವಿ. ಗೇಯ್ಕೊಂಡು ತಿಂದು ಹಾಲಿ 51 ವರ್ಷ ತುಂಬಿಸ್ಕೊಂಡಿದ್ದೀವಿ. ಇನ್ನೇನು ನಮ್ಮಮ್ಮ ಅಂದರೆ ಬದುಕಿರೋ ಒಂದು 15 ವರ್ಷ ಬದುಕಿರ್ತೀವಿ. ಹಂಗೆ ನಾವು ನಮ್ಮ ಮಕ್ಕಳಿಗೆ ಜಮೀನುಗಳು ಬಿಟ್ಕೊಟ್ಬಿಟ್ಟು ಹೋಗ್ಬೇಕೇ ಹೊರತು ನಾವು ಮಾರ್ಕೊಂಡು ತಿನ್ನೋ ಅವಶ್ಯಕತೆ ನಮಗಿಲ್ಲ. ಎಲ್ಲ ರೈತರ ಅಭಿಪ್ರಾಯವನ್ನು ಪಡೆದೇ, ಅವರ ಒಪ್ಪಿಗೆಯನ್ನು ಪಡೆದೇ ಇದನ್ನು ಅಧಿಸೂಚನೆ ಹೊರಡಿಸಿರೋದು ಅನ್ನುವಂಥ ಮಾತನ್ನು ಸಿಎಂ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ. ತಮ್ಮ ಅಭಿಪ್ರಾಯವನ್ನು ಅಧಿಕಾರಿಗಳು ಬಂದು ಕೇಳಿದ್ರಾ? ಇಲ್ಲ ಸರ್, ಯಾವುದೇ ಕಾರಣಕ್ಕೂ ಇಲ್ಲ. ಇಡೀ ಚಿಕ್ಕಬೈರಮಂಗಲದಲ್ಲಿ, ಈ ಚಿಕ್ಕಬೈರಮಂಗಲದಲ್ಲಿ 48 ಮನೆ ಐತೆ. ಆ 48 ಮನೆಯಲ್ಲಿ ಒಬ್ಬರೋ ಇಬ್ಬರೋ ಒಪ್ಕೊಂಡಿರ್ಬೋದು ಅಷ್ಟೇ. ಇನ್ನು ಬಾಕಿಯರು ಯಾವುದೇ ಕಾರಣಕ್ಕೂ ಯಾರು ಒಪ್ಕೊಂಡಿಲ್ಲ. ಇಲ್ಲಿ ಯಾವನೂ ಬಂದಿಲ್ಲ. ಯಾರು ಅಂತೇಳಲ್ಲ, ಯಾವನೂ ಬರಲಿಲ್ಲ ಇಲ್ಲಿಗೆ. ಇವತ್ತು ಬಾಲಕೃಷ್ಣ ಹೇಳ್ತಾನಲ್ವಾ, ಅವತ್ತು ಅಕ್ವೈರ್ ಆದಾಗ ಅಕ್ವೈರ್ ಬೇಡ ಅಂತ ಹೋದೋ ಇವನೇನೆ. ಅವತ್ತು MLA ಹಾಲಿ MLA ಇದೇ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಅವತ್ತು ನಾನು ಕೈ ಜೋಡಿಸಿ, ಅವತ್ತು ರಾಮನಗರದಲ್ಲಿ ಕುಮಾರಸ್ವಾಮಿ ಅವರಿಗೆ ಬಾಯಿಗೆ ಬಂದಂಗೆ ನಮ್ಮ ಕೈಲಿ ಬಯಸಿದ್ರು. ಅವತ್ತು ಅಕ್ವೈರ್ ಬೇಡ ಅಂತ ಓಡಾಟ ಮಾಡಿದವ್ರೆ. ಇವತ್ತು ಅಕ್ವೈರ್ ಬೇಡ ಅಂತಲೇ ಓಡಾಟ ಮಾಡ್ತಾ ಇರೋರು. ದುಡ್ಡಿಗೆ ಆಸೆ ಪಟ್ಟಿದ್ರೆ ಅವತ್ತೇ ಇಸ್ಕೊಂಬಿಡ್ತಿದ್ವಲ್ಲ ಸರ್ ನಾವು. ಅವತ್ತು ದುಡ್ಡು ಬೇಡ ನಮ್ಗೆ, ಇವತ್ತು ದುಡ್ಡು ಬೇಡ. ಇವತ್ತು ಆಸ್ತಿ ಬೇಕು, ನಮ್ಮೂರು ಬೇಕು, ನಮ್ಮ ಅಪ್ಪ ಅಮ್ಮ ಅಜ್ಜಿ ತಾತ ಮುತ್ತಾತಿರು ಬಾಳಿ ಬದುಕಿರೋಂಥ ಜಾಗ ಬೇಕು. ನಮ್ಮದು ಇವತ್ತು 4 ತಲೆಮಾರಿನ ಆಸ್ತಿ ಇವತ್ತು ನಾವು ಖಾತೆಕ್ಕಿರದೆ ಮಾಡಿಸ್ಕೊಂಡಿರೋಂಥ ಜನ. ಇಲ್ಲಿ ಭೂಮಿ ಇರೋರು ಅವರೇ, ಇಲ್ಲದವ್ರವರು ಅವರೇ. ಕೇಳ್ಕೊಳ್ಳಿ ನೋಡಿ, ಇವು ನಮ್ಮ ಹುಡುಗನಿಗೂ ಭೂಮಿ ಇಲ್ಲ, ಗುತ್ತಿಗೆ ಮಾಡ್ಕೊಂಡು ಜೀವನ ಮಾಡ್ತಾವನೆ. ಈ ಹುಡುಗನಿಗೂ ಭೂಮಿ ಇಲ್ಲ, ಗುತ್ತಿಗೆ ಮಾಡ್ಕೊಂಡು ಜೀವನ ಮಾಡ್ತಾವನೆ. ಈ ಹುಡುಗನಿಗೂ ಭೂಮಿ ಇಲ್ಲ, ಡೈರೆಕ್ಟಾಗಿ ಕೆಲಸಕ್ಕೆ ಹೋಯ್ತಾವನೆ, ಇಲ್ಲ ಅಂತಲ್ಲ. ಬಟ್ ಇಲ್ಲಿ ಕೆಲಸ ಮಾಡ್ತಾನೆ, ಸಂತುಷ್ಟಿಗೆ ಅವನೇ. ಯಾರಿಗೂ ನಾವು ಸುಳ್ಳು ಹೇಳಿ ಕಣ್ಣಿಗೆ ಬಟ್ಟೆ ಕಟ್ಟಿ ಯಾರಿಗೂ ಮೋಸ ಮಾಡ್ತಾ ಇಲ್ಲ ನಾವು. ನೀವೇ ತಿಳ್ಕೊಳ್ಳಿ ಸರ್. ಈಗ ಯಾವುದೇ ಕಾರಣಕ್ಕೂ ಈ ಟೌನ್ಶಿಪ್ ಯೋಜನೆಗೆ ನಿಮ್ಮ ಒಪ್ಪಿಗೆ ಇಲ್ಲ ಆಗಿದ್ರೆ? 100% ಇಲ್ಲ ಸರ್. ಯಾವುದೇ ಕಾರಣಕ್ಕೂ ಬೇಡ, ನಮಗೆ ಕೊಡಲ್ಲ. ಭೂಮಿ ಕೊಡಲೇಬೇಕು ಅಂದರೆ ಅಷ್ಟು ತಾಕತ್ತಿದ್ರೆ ಅವ್ರಿಗೆ ನಮ್ಮನ್ನು ಗುಂಡಿ ತೋಡಿ ಮುಚ್ಚಿಬಿಟ್ಟು ಬರಬೇಕು ಭೂಮಿ ಒಳಗೆ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಈಗ ಅಲ್ಲಿ ನಮಗೆ ಭಾಗ್ಯ ಕೊಟ್ಟವ್ರೆ. ಏನು ಭಾಗ್ಯ ಕೊಟ್ಟವ್ರೆ? FIR ಭಾಗ್ಯ ಕೊಟ್ಟವ್ರೆ, ನನಗೇ ಕೊಟ್ಟವ್ರೆ. ಈಗ ಅಲ್ಲಿ 5 ಕೇಸು ನನ್ನ ಮೇಲೆ ಇವೆ. A1 3 ಮಾಡವ್ರೆ, A3 A24 2 ಮಾಡವ್ರೆ. ಹಾಲಿ ಕೊಟ್ಟಿರೋದು ನನಗೆ ಭಾಗ್ಯ ಕೊಟ್ಟಿರೋದು FIR ಭಾಗ್ಯ ಕೊಟ್ಟವ್ರೆ. ಇನ್ನೇನು ಭಾಗ್ಯ ಕೊಟ್ಟಿಲ್ಲ. ಈ ಅಧಿಕಾರಿಗಳು ಬಂದವ್ರೆ ಅಂದ್ರಲ್ಲ, ಪೊಲೀಸ್ನವ್ರು ಒಬ್ಬನ ಕಳಿಸಿ ಎದುರಿಸ್ತಾವ್ರು ಅಷ್ಟೇ. ಇನ್ನೇನು ಮಾಡ್ತಾ ಇಲ್ಲ. ನಮ್ಮನ್ನು ವಿರೋಧ ವ್ಯಕ್ತ ಮಾಡ್ತಿರೋದಕ್ಕೆ ಪೊಲೀಸರನ್ನು ಕಳಿಸಿ ಎದುರಿಸ್ತಾ ಇದ್ದಾರಾ? ಅದಕ್ಕೆ FIR ಆಗ್ತಾ ಇರೋದು. ಇನ್ನೇನ್ಕೋಲ್ಲ ಸರ್. ಇವರು ಬಂದು ರಾಜಾರೋಷವಾಗಿ ರೈತರನ್ನ ಕೇಳಿದ್ರೆ ಯಾಕೆ FIR ಆಗ್ತಿದ್ರು ಅಲ್ವಾ ಸರ್? ಹೇಳಿದ್ರಲ್ಲ ಅವರು, ಬೈಲ್ಮಾಲ ಪಂಚಾಯತಿ, ಕಂಚಕಾನಹಳ್ಳಿ ಪಂಚಾಯತಿ ಇಸಕೃತ ಆಗೋಗದೆ ಅಂತ. ಈಗ ನೀವೇ ನೋಡಿ, ಇದು ಹರಿತಾ ಇತ್ತಲ್ವಾ, ಅರ್ಕಾವತಿಗೆ ಹೋಗೋದು. ಕನಕಪುರ ಅರ್ಕಾವತಿಗೆ ಹೋಯ್ತದೆ ಇದು. ಅಲ್ಲಿ ಸತ್ತೋಗೋರು ಅವರು. ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ನೀರು ಹೋಯ್ತದಲ್ಲ, ಸತ್ತೋಗೋದಾ? ನೋಡ್ಕೊಳ್ಳಿ ಸರ್ ನೀವೇ. ಅಲ್ಲಿ ಸಂತೋಷವಾಗಿ ಹೋಯ್ತಾ ಐತೆ. ಯಾವ ಥರ ಹೋಯ್ತದ ನೋಡಿ. ಹೆಚ್ಚು ಕಮ್ಮಿ ಅದು 106 ಕಿಲೋಮೀಟ್ರ್ ಹೋಗೋ ನೀರೋದು. ಈಗ ಅಲ್ಲಿ ಇಸಕೃತಿ ಆಗಿಲ್ವಾ ಅದು? ನಾವು ಪ್ರಾಣವನ್ನು ಬೇಕಾದರೂ ಬಿಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸರ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬಿಡದಿ.